Good morning student. Today we are going to start accountancy class of second PUC. The first chapter of this year, accounting for non-profit organization. Student, we know what is profit, who's earn profit. Okay, the businessman can be earn profit, but here not profit means profit does not earn. That means only provide the service. Okay, I will make this chapter two divisions. First one a theory concept, second one accounting concept. Okay. In this video, I will explain only theory concept. The first one, introduction. Every human activity is not ultimately directed towards earning profit, as human is social animal. There are certain organizations which are set up providing service to its members and society. Such organizations including school, hospital, club and sports and games etc. Okay, ಇದನ್ನ ಕರೆಕ್ಟ್ ಆಗಿ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಡ್ತೇನೆ. ಒಬ್ಬ ಪರ್ಸನ್ ಅವನು ತುಂಬಾ ರಿಚ್ ಪೀಪಲ್ ಆಗಿರ್ತಾನೆ. ಅವನಿಗೆ ಅಮೌಂಟ್ ಅನ್ನು ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಿರಬೇಕು. ಓಕೆ, ಇದನ್ನ ಸಾಲದ ರೂಪದಲ್ಲಿ ಅವನು ಕೊಡ್ತಾ ಇದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಏನಾದರೂ ಒಂದು ಜನರಿಗೆ ಹೆಲ್ಪ್ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಅನ್ನು ಮಾಡಬೇಕು, ಆರ್ಗನೈಸೇಷನ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾನೆ. ಅದೇ ರೀತಿಯಲ್ಲಿ ಅವನು ಫಾರ್ ಎಕ್ಸಾಂಪಲ್ ಏನು ಒಂದು ಹಾಸ್ಪಿಟಲ್ ಅನ್ನು ಏನು ಕಟ್ಟಬೇಕು ಅಂತ ಹೇಳಿಕೊಂಡು ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅದಕ್ಕೋಸ್ಕರ ಅವನು ಪರ್ ಇಯರ್ 10 ಲ್ಯಾಕ್ನಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡ್ತಾನೆ. ಓಕೆ, ಈ 10 ಲ್ಯಾಕಲ್ಲಿ ಅವನಿಗೆ ಹಾಸ್ಪಿಟಲನ್ನು ಕಟ್ಟಲಿಕ್ಕೆ, ಆನಂತರ ಅದರಲ್ಲಿ ಇರುವಂಥ ಬೇರೆ ಬೇರೆ ಏನು ಆಕ್ಟಿವಿಟೀಸ್ ಅಂದರೆ ಅಲ್ಲಿ ಇರುವಂಥ ವರ್ಕರ್ಸಿಗೆ ಕೊಡುವಂಥ ಸ್ಯಾಲರಿ ಈ ರೀತಿಯಾಗಿ. ಓಕೆ, ಇದಕ್ಕೆಲ್ಲ ಎಕ್ಸ್ಪೆನ್ಸ್ ಆಗಿ ಎಷ್ಟು ಬರ್ತದೆ ಅವನಿಗೆ 10 ಲ್ಯಾಕ್ ಅಮೌಂಟು ಬೇಕಾಗ್ತದೆ. ಓಕೆ, ಈ ಖರ್ಚು ಮಾಡುವಂಥ ಅಮೌಂಟನ್ನು ನಾವು ಇಲ್ಲಿ ಎಕ್ಸ್ಪೆಂಡಿಚರ್ ಅಂತ ಹೇಳಿಕೊಂಡು ತಗೊಳ್ತೇವೆ. ಓಕೆ, ಅಮೌಂಟನ್ನು ಸ್ಪೆಂಡ್ ಮಾಡಿದಾನಲ್ಲ ಇದನ್ನು ನಾವು ಇನ್ಕಮ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಈಗ ಇವನು 2012ಗೆ 10 ಲ್ಯಾಕ್ ಅಮೌಂಟನ್ನು ಪೇ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ 2013 ಕೂಡ ಅಷ್ಟೇ ಅಮೌಂಟನ್ನು ಅವನು ಸ್ಪೆಂಡ್ ಮಾಡ್ತಾನೆ. ಓಕೆ, ಇದನ್ನು ನಾವು ಕ್ಯಾಪಿಟಲ್ ಫಂಡ್ ಅಂತ ಹೇಳಿಕೊಂಡು ತಗೊಳ್ತೇವೆ. ಕ್ಯಾಪಿಟಲ್ ಫಂಡ್. ಓಕೆ, ಇನ್ನು ನೀವು ಒಬ್ಬ ಹಾಸ್ಪಿಟಲ್ನ ಬಿಲ್ಡ್ ಮಾಡಿರುವಂಥದ್ದು, ಇವನಿಂದ ನೆಕ್ಸ್ಟ್ ಇವನಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮೆಂಬರ್ಸ್ಗಳು ಬರ್ಬೋದು. ಓಕೆ, ಇವರು ಕೂಡ ಅಷ್ಟೇ ಅಮೌಂಟನ್ನು ಪ್ರತಿ ವರ್ಷ 10 ಲ್ಯಾಕ್ ಅಮೌಂಟನ್ನು ಇವರು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಇವರನ್ನು ನಾವು ಮೆಂಬರ್ಸ್, ಓಕೆ ಮೆಂಬರ್ಸ್ ಅಂತ ಹೇಳಿ ಹೇಳ್ತೇವೆ. ಅಥವಾ ಇವರನ್ನ ಮೆಂಬರ್ಸ್ ಅಂತ ಹೇಳಿ ಹೇಳ್ತೇವೆ. ಹಾಗೆ ಈ ಅಮೌಂಟನ್ನು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಂತ ಹೇಳಿ ತಗೊಳ್ತೇವೆ. ಓಕೆ, ಅಮೌಂಟನ್ನು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಂತ ಹೇಳಿ ತಗೊಳ್ತೇವೆ. ಅಲ್ಲಿ ಬಂದಿರುವಂಥ ಪರ್ಸನ್ ಅನ್ನು ನಾವು ಮೆಂಬರ್ಸ್ ಅಂತ ಹೇಳಿ ತಗೊಳ್ತೇವೆ. ಓಕೆ, ಇಲ್ಲಿ ಈಗ ಈ 10 ಲ್ಯಾಕ್ ಅಮೌಂಟನ್ನು ಪ್ರತಿ ವರ್ಷ ಸ್ಪೆಂಡ್ ಮಾಡೋದರಿಂದ
ಮೈನ್ ಸೋಷಿಯಲ್ ಸರ್ವಿಸ್ ಅನ್ನು ಕೊಡುವಂಥದ್ದು ಆ್ಯಂಡ್ ನಾಟ್ ಫಾರ್ ಮೇಕಿಂಗ್ ಪ್ರಾಫಿಟ್. ಓಕೆ, ನೆಕ್ಸ್ಟ್ ಫ್ಯೂಚರ್ ಪ್ರೊವೈಡಿಂಗ್ ಸರ್ವಿಸ್ ಟು ಪಬ್ಲಿಕ್. ಪಬ್ಲಿಕ್ಗೆ ಒಳ್ಳೆಯ ಸರ್ವಿಸ್ ಅನ್ನು ಕೊಡುವಂಥದ್ದು ಇವರ ಮೈನ್ ಏಮ್ ಆಗಿರುವಂಥದ್ದು. ಓಕೆ, ದೇ ಆರ್ ಆರ್ಗನೈಸ್ಡ್ ಟ್ರಸ್ಟ್ ಆರ್ ಸೊಸೈಟಿ. ಈಗ ಟೆಂಪಲಿಗೆ ಹೋದ್ರೆ ಅಲ್ಲಿ ಟ್ರಸ್ಟ್ ಅಲ್ಲಿ ಅಮೌಂಟ್ ಪೇ ಮಾಡಿ ಅಂತ ಹೇಳ್ಕೊಂಡು ಹೇಳುವಂಥದ್ದನ್ನು ಕೇಳಿರ್ಬೋದು. ಅದೇ ರೀತಿ ಈ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ ಕೆಲವೊಂದು ಟ್ರಸ್ಟ್ಗಳನ್ನು ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ ಕೆಲವು. ನೆಕ್ಸ್ಟ್ ದೇ ಡೂ ನಾಟ್ ಅಂಡರ್ಟೇಕ್ ಟ್ರೇಡಿಂಗ್ ಆಕ್ಟಿವಿಟಿ. ಟ್ರೇಡಿಂಗ್ ಆಕ್ಟಿವಿಟೀಸ್ ಅನ್ನ ಇಲ್ಲಿ ಏನು ಮಾಡೋದಿಲ್ಲ. ಓಕೆ, ಅಂದ್ರೆ ಪ್ರಾಫಿಟ್ ಬರಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಮಾಡುವಂಥದ್ದಲ್ಲ, ಅಲ್ಲಿರುವಂಥ ಯಾವುದೇ ಆಕ್ಟಿವಿಟೀಸ್ ಅನ್ನ ಇಲ್ಲಿ ತಗೊಂಡು ಬರುವುದಿಲ್ಲ. ಓಕೆ, ನೆಕ್ಸ್ಟ್ ದ ಮೈನ್ ಸೋರ್ಸ್ ಆಫ್ ಇನ್ಕಮ್ ಈಸ್ ಸಬ್ಸ್ಕ್ರಿಪ್ಷನ್ ಅಮೌಂಟ್. ಓಕೆ, ಸಬ್ಸ್ಕ್ರಿಪ್ಷನ್ ಅಮೌಂಟ್ ಈ ಮೈನ್ ಸೋರ್ಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ದ ರೈಸ್ ಫಂಡ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಫಂಡ್. ಓಕೆ, ಅಮೌಂಟ್ ರೈಸ್ ಆಗ್ತಾ ಹೋದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಅಲ್ವಾ, ಅದನ್ನು ನಾವು ಏನು ಕ್ಯಾಪಿಟಲ್ ಫಂಡ್ ಅಂತೇಳಿ ಹೇಳ್ತೇವೆ. ಮೆಂಬರ್ಗಳು ಎಷ್ಟು ಜಾಸ್ತಿ ಆಗ್ತಾ ಬರ್ತಾ ಇರ್ತಾರೋ ಹಾಗೆ ನಮಗೆ ಏನಿಸ್ತದೆ ಕ್ಯಾಪಿಟಲ್ಸ್ ಬರ್ತಾ ಇರ್ತದೆ. ಓಕೆ, ಇದನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ತಗೊಳ್ತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೇಂಟೈನ್ ಮಾಡುವಂಥ ಬುಕ್ಸ್ಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಬುಕ್. ಆಲ್ರೆಡಿ ಲಾಸ್ಟ್ ಇಯರ್ ನೀವು ಇದನ್ನು ಮಾಡಿದ್ದೀರಾ. ಅದರ ಜೊತೆಗೆ ಜನರಲ್ ಬುಕ್, ಲೆಜರ್ ಬುಕ್, ನಂತರ ರಿಜಿಸ್ಟರ್ ಆಫ್ ಮೆಂಬರ್. ಓಕೆ, ಒಂದು ಬುಕ್ಕಲ್ಲಿ ರಿಜಿಸ್ಟರ್ ಮೆಂಬರ್ ರಿಜಿಸ್ಟರ್ ಆಗಿರೋದನ್ನು ಮೇಂಟೈನ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ನೀಡ್ಸ್ ಫಾರ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಇನ್ ಅಕೌಂಟಿಂಗ್. ಓಕೆ, ಟು ಅವಾಯ್ಡ್ ಮಿನಿಮೈಸ್ ಮಿಸ್ಅಪ್ರೋಪ್ರಿಯೇಷನ್. ಓಕೆ, ಅಂದರೆ ಕೆಲವೊಂದು ಚೀಟಿಂಗ್ಗಳು ಇಲ್ಲಿ ನಡೆಯುವಂಥ ಚಾನ್ಸಸ್ ಇರ್ತದೆ. ಓಕೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಕೌಂಟನ್ನು ಇಲ್ಲಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಟು ನೋ ದೇರ್ ಫಿನಾನ್ಷಿಯಲ್ ಪೊಸಿಷನ್. ಓಕೆ, ವರ್ಷದಲ್ಲಿ ಫಿನಾನ್ಷಿಯಲ್ ಪೊಸಿಷನ್ ಎಷ್ಟು ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಟು ಕೀಪ್ ಟ್ರ್ಯಾಕ್ ಆಫ್ ದೇರ್ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಫಾರ್ ದಿ ಇಯರ್. ಇನ್ಕಮ್, ಈ ವರ್ಷದ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಎಷ್ಟಿದೆ, ನೆಕ್ಸ್ಟ್ ಇಯರ್ಗೆ ಎಷ್ಟು ಆಗ್ಬೋದು, ಲಾಸ್ಟ್ ಇಯರ್ ಎಷ್ಟಿದೆ, ಇದು ಈ ಥರದ ಕಂಪ್ಯಾರಿಸನ್ ಮಾಡಲಿಕ್ಕೋಸ್ಕರ ಈ ಅಕೌಂಟನ್ನು ನಾವು ಮಾಡ್ತೇವೆ. ಓಕೆ, ನೆಕ್ಸ್ಟ್ ಟು ಸ್ಯಾಟಿಸ್ಫೈ ಲೀಗಲ್ ರಿಕ್ವೈರ್ಮೆಂಟ್ ಒಬ್ಟೈನ್ ಗ್ರ್ಯಾಂಟ್. ಓಕೆ, ಈ ವರ್ಷ ಗೌರ್ಮೆಂಟಿಂದ ಎಷ್ಟು ಗ್ರ್ಯಾಂಟ್ ಬಂದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ, ಅದರಿಂದ ಸ್ಯಾಟಿಸ್ಫೈ ಆಗಲಿಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಟು ಎನ್ಶೂರ್ ಫಾರ್ ಪ್ರಾಪರ್ ಯೂಸ್ ಆಫ್ ರಿಸೋರ್ಸ್. ಓಕೆ, ರಿಸೋರ್ಸ್ ಅನ್ನು ಕರೆಕ್ಟಾದ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೋಸ್ಕರ ಈ ಅಕೌಂಟನ್ನು ನಾವು ಮಾಡ್ತೇವೆ. ಓಕೆ, ನೆಕ್ಸ್ಟ್ ಟಾಪಿಕಲ್ಲಿ ಬರುವಂಥದ್ದು ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್. ಈಗ ನಾವು ಕ್ಯಾಪಿಟಲ್ ಐಟಮ್ ಮತ್ತು ರೆವೆನ್ಯೂ ಐಟಮ್ ಅಂತ ಯಾವುದೆಲ್ಲ ಅಂತೇಳಿ ನೋಡ್ಕೊಂಡು ಬರುವ. ಓಕೆ, ಅದರಲ್ಲಿ ಕ್ಯಾಪಿಟಲ್ ಐಟಮನ್ನು ಎರಡು ಡಿವೈಡ್ ಆಗಿ ಮಾಡಿದ್ದಾರೆ. ಫಸ್ಟ್ ಒನ್ನಲ್ಲಿ ಬರುವಂಥದ್ದು ಕ್ಯಾಪಿಟಲ್ ರಿಸಿಪ್ಟ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗೆಯೇ ರೆವೆನ್ಯೂ ಐಟಮನ್ನು ರೆವೆನ್ಯೂ ರಿಸಿಪ್ಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಓಕೆ, ಫಸ್ಟ್ ಒನ್ ಕ್ಯಾಪಿಟಲ್ ರಿಸಿಪ್ಟ್. ಓಕೆ, ಕ್ಯಾಪಿಟಲ್ ರಿಸಿಪ್ಟ್ ಆರ್ ದಿ ರಿಸಿಪ್ಟ್ ಆಫ್ ನಾನ್ ರೆಕರಿಂಗ್ ಇನ್ ನೇಚರ್. ದೇ ಆರ್ ನಾಟ್ ರಿಸೀವ್ಡ್ ರೆಗ್ಯುಲರ್ಲಿ. ಓಕೆ, ಇಲ್ಲಿ ಅಮೌಂಟು ರಿಸೀವ್ ಆಗೋದು ರೆಗ್ಯುಲರ್ ಆಗಿ ರಿಸೀವ್ ಆಗೋದಿಲ್ಲ, ಯಾವಾಗಾದರೂ ಒಮ್ಮೆ ರಿಸೀವ್ ಆಗುವಂಥ ಐಟಮ್ಗಳು. ಅದು ಕೂಡ ಆ ಅಮೌಂಟು ಹ್ಯೂಜ್ ಅಮೌಂಟ್ ಆಗಿರ್ತದೆ. ಓಕೆ, ಈ ಅಮೌಂಟನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಅಪಿಯರ್ ಮಾಡ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ತಗೊಳ್ಬೇಕಾದ್ರೆ ಲೈಫ್ ಮೆಂಬರ್ಶಿಪ್ ಫೀಸ್ ಆಗ ಹೇಳಿದಾಗೆ ನಾನು ಮೆಂಬರ್ಸ್ ಆದವರು ಕೊಟ್ಟಂಥ ಅಮೌಂಟ್ ಪ್ರತಿ ವರ್ಷ ಎಷ್ಟು ಅಮೌಂಟನ್ನು ಅವರು ಪೇ ಮಾಡ್ತಾರೋ ಆ ಅಮೌಂಟನ್ನು ನಾವು ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಹೇಳಿಕೊಂಡು ತಗೊಳ್ತೇವೆ. ಓಕೆ, ಹಾಗೆಯೇ ಸ್ಪೆಷಲ್ ಡೊನೇಷನ್ ಅಂತೇಳಿ ಬರ್ತದೆ, ಇನ್ನು ಬೇರೆ ಬೇರೆ ಐಟಮ್ಗಳು ಇಲ್ಲಿ ಬರುವಂಥದ್ದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಆ್ಯನ್ expenditure whose benefit is not exhausted in just 1 year.
ಬಟ್ ದ ಬೆನಿಫಿಟ್ ಈಸ್ ಅವೈಲೇಬಲ್ ಫಾರ್ ಮೋರ್ ದೆನ್ 1 ಇಯರ್. ಓಕೆ, ಇದರ ಬೆನಿಫಿಟ್ ಮೋರ್ ದೆನ್ 1 ಇಯರ್ ಅಂದರೆ 1 ಇಯರ್ಗಿಂತ ಜಾಸ್ತಿ ಇರುವಂಥದ್ದು. 1 ಇಯರ್ ಒಳಗಡೆ ಇದರ ಬೆನಿಫಿಟ್ ಮುಗಿಯುವುದಿಲ್ಲ. ಓಕೆ, ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ತಗೊಳ್ಬೇಕಾದ್ರೆ ಫಿಕ್ಸೆಡ್ ಅಸೆಟ್ಗಳು, ಫಾರ್ ಎಕ್ಸಾಂಪಲ್ ಏನು ಲ್ಯಾಂಡ್, ಬಿಲ್ಡಿಂಗ್, ಇದರ ಬೆನಿಫಿಟ್ ನಮಗೆ 1 ಇಯರ್ಗಿಂತ ಜಾಸ್ತಿ ಇರ್ತದೆ. ಓಕೆ, ನೆಕ್ಸ್ಟ್ ರೆವೆನ್ಯೂ ರಿಸಿಪ್ಟ್ ಆರ್ ದಿ ರಿಸಿಪ್ಟ್ ಆಫ್ ಇನ್ recurring in nature, that is they are received regularly. ಓಕೆ, ಇಲ್ಲಿ ಅಮೌಂಟ್ ಏನಾಗಿರ್ತದೆ, ರೆಗ್ಯುಲರ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಕಂಪನಿಯಲ್ಲಿ ಸ್ಯಾಲರಿ ರಿಸೀವ್ ಆಗುವಂಥದ್ದು ರೆಗ್ಯುಲರ್ ಅಂದರೆ ಮಂತ್ಲಿ ಏನಾಗ್ತದೆ ವರ್ಕರಿಗೆ ಸ್ಯಾಲರಿ ಪ್ರೊವೈಡ್ ಆಗ್ತದೆ. ಓಕೆ, ಹಾಗೆಯೇ ರೆಂಟ್ ರಿಸೀವ್ ಆಗುವಂಥದ್ದು, ಕಮಿಷನ್ ರಿಸೀವ್ ಎಕ್ಸೆಟ್ರಾ. Okay, next revenue expenditure. Revenue expenditure refers to expenditure whose benefit is exhausted within 1 year. 1 ಇಯರ್ನ ಒಳಗಡೆ ಅದರ ಬೆನಿಫಿಟ್ ಮುಗ್ದು ಹೋಗಿರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇಯ್ಡ್, ನಾವು ಸ್ಯಾಲರಿಯನ್ನು ಪೇಯ್ಡ್ ಮಾಡಿದಾಗ. ಓಕೆ, ಹಾಗೆಯೇ ರೆಂಟ್ ಪೇಯ್ಡ್ ಆದರೆ. ಓಕೆ, ಇನ್ನು ಸ್ಟೇಷನರಿ ಐಟಮ್ಗಳನ್ನು ನಾವು ತಗೊಳ್ತೇವೆ ಅಲ್ವಾ, ಅದಕ್ಕೆ ಕೊಡುವಂಥ ಅಮೌಂಟ್, ಇದೆಲ್ಲವೂ ಕೂಡ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ತಗೊಳ್ತೇವೆ. ಥಿಯರಿ ಕಾನ್ಸೆಪ್ಟ್ ಕ್ಯಾಪಿಟಲ್ ಫಂಡ್. ಓಕೆ, ಕ್ಯಾಪಿಟಲ್ ಫಂಡ್ ಕನ್ಸಿಸ್ಟ್ ಆಫ್ ಕ್ಯಾಪಿಟಲೈಸ್ಡ್ receipt such as legacies, life membership fees, entrance fees and donation for current year and excess of income over expenditure of the current year. ಓಕೆ, ಇಲ್ಲೀಗ ಕ್ಯಾಪಿಟಲ್ ಫಂಡ್ ಅಂತ ಹೇಳಿದರೆ ಪ್ರತಿ ವರ್ಷ ನಮ್ಮ ಎಷ್ಟು ಅಮೌಂಟ್ ಉಳ್ಕೊಳ್ತದೆ ಅಂದರೆ ಲಾಸ್ಟ್ ಇಯರ್ ನೀವು ಫೈನಲ್ ಅಕೌಂಟನ್ನು ಮಾಡಿದರೆ ಅದರಲ್ಲಿ ಕ್ಯಾಪಿಟಲ್ ಅಂತೇಳಿಕೊಂಡು ಬರೆದು ಅಲ್ಲಿ ಓಪನಿಂಗ್ ಕ್ಯಾಪಿಟಲ್, ಆನಂತರ ಕ್ಲೋಸಿಂಗ್ ಕ್ಯಾಪಿಟಲ್ ಅಂತೇಳಿ ಬರಿತಿದ್ರಿ, ಆನಂತರ ಡ್ರಾಯಿಂಗ್, ಈ ಥರ ಟೋಟಲನ್ನು ಮಾಡ್ತಿದ್ದೀರಲ್ಲ, ಅದೇ ರೀತಿ ಇಲ್ಲಿ ಕೂಡ ಕ್ಯಾಪಿಟಲ್ ಫಂಡ್ ಅಂತೇಳಿಕೊಂಡು ಅದೇ ಐಟಮಲ್ಲಿ ನಾವು ತಗೊಳ್ಳುವಂಥದ್ದು ಕ್ಯಾಪಿಟಲ್ ಫಂಡ್ ಅಂತೇಳಿ ತಗೊಂಡು ಅದರಲ್ಲಿ ನಾವು ಲೆಗಸೀಸ್, ಲೈಫ್ ಮೆಂಬರ್ಶಿಪ್ ಫೀಸನ್ನು ತಗೊಳ್ತೇವೆ. ನೆಕ್ಸ್ಟ್ ಐಟಮ್ ಲೆಗಸೀಸ್. ಲೆಗಸೀಸ್ ಆರ್ ಗಿಫ್ಟ್ ಆರ್ ಡೊನೇಷನ್ ರಿಸೀವ್ಡ್ ಬೈ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂಡರ್ ಎ ವೀಲ್ ಆನ್ ದಿ ಡೆತ್ ಆಫ್ ಎ ಡೋನರ್. ಇಲ್ಲಿ ಡೋನರ್ ಏನು ಮಾಡ್ತಾನೆ ಅಂತ ಹೇಳಿದರೆ ಮೊದಲೇ ಡೆತ್ ಆಗೋ ಮೊದಲು ಒಂದು ಲೆಟರನ್ನು ಬರೆದು ಅಗ್ರಿಮೆಂಟನ್ನು ಬರೆದಿರ್ತಾನೆ. ಅಂದರೆ ಅದನ್ನು ನಾವು ವೀಲ್ ಅಂತೇಳಿಕೊಂಡು ಹೇಳ್ತೇವೆ. ಓಕೆ, ಆ ವೀಲಲ್ಲಿ ಅವನು ಫಾರ್ ಎಕ್ಸಾಂಪಲ್ ಈಗ 1 crore ಅಮೌಂಟನ್ನು ವಿದ್ಯಾರಶ್ಮಿಗೆ ಕೊಡ್ತಾನೆ ಅಂತ ಹೇಳಿಕೊಂಡು ಬರೆದಿದ್ದರೆ ಅವನು ಡೆತ್ ಆದ ನಂತರ ಅಷ್ಟೇ ಅಮೌಂಟು ವಿದ್ಯಾರಶ್ಮಿಯ ಫಂಡಿಗೆ ಬರ್ತದೆ. ಓಕೆ, ಇದನ್ನು ನಾವು ಲೆಗಾಸೀಸ್ ಅಂತೇಳಿಕೊಂಡು ಹೇಳ್ತೇವೆ. ಓಕೆ, ಇಲ್ಲಿ ನಾವು ನಾಟ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಈ ಒಂದು ಐಟಮನ್ನು ನಾವು ಕ್ಯಾಪಿಟಲ್ ರಿಸಿಪ್ಟಿಗೆ ಆ್ಯಡ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಒನ್ ಎಂಡೋಮೆಂಟ್ ಫಂಡ್. ಎಂಡೋಮೆಂಟ್ ಫಂಡ್ ಈಸ್ ಮನಿ ಆರ್ ಪ್ರಾಪರ್ಟಿ ಗಿವನ್ ಬೈ ವೇ ಆಫ್ ಬಿಕ್ವಿತ್ ಆರ್ ಗಿಫ್ಟ್ ಬೈ ಎ ಡೋನರ್ ಟು ದಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. Okay, so has to provide a permanent means of support. ಓಕೆ, ಅಂದರೆ ಇಲ್ಲಿ ಈಗ ವಿದ್ಯಾರಶ್ಮಿಗೆ ಸಪೋರ್ಟಾಗಿ ಏನು ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳ್ಕೊಂಡು ಇರುವಂಥ ಪರ್ಸನ್, ಅವನು ಮನಿ ಕೊಡ್ಬೋದು ಅಥವಾ ಬೇಕಾಗಿದ್ರೆ ಪ್ರಾಪರ್ಟಿಯನ್ನು ಅವನು ಗಿಫ್ಟಾಗಿ ವಿದ್ಯಾರಶ್ಮಿಗೆ ಕೊಟ್ಟರೆ ಅದನ್ನು ನಾವು ಎಂಡೋಮೆಂಟ್ ಫಂಡ್ ಅಂತ ಹೇಳಿಕೊಂಡು ತಗೊಳ್ತೇವೆ. Okay, next honorarium. Okay, honorarium is the payment to a person for the service rendered by him to the concern. ಓಕೆ, ಇಲ್ಲಿ ಅಮೌಂಟು ಒಬ್ಬ ಪರ್ಸನ್ ಅವನ ಸರ್ವೀಸಿಗೆ ನೋಡಿ ನಾವು ಕೊಡುವಂಥದ್ದು. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಾಲೇಜಿಂದ ಟೀಚ್ ಮಾಡಲಿಕ್ಕೆ ಲೆಕ್ಚರ್ಸ್ಗಳನ್ನ ಕರೆದ್ರೆ ಅವರ ಒಂದು ಸರ್ವೀಸಿಗೆ ನಾವು ಕೊಡುವಂಥ ಅಮೌಂಟನ್ನು ಹಾನರೇರಿಯಮ್ ಅಂತೇಳಿ ಹೇಳ್ತೇವೆ. ಓಕೆ, ಈ ಅಮೌಂಟನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿಕೊಂಡು ತಗೊಳ್ತೇವೆ. ಇದನ್ನು ನಾಟ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೇವೆ. ಓಕೆ, ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್. ಓಕೆ, ಇದು ಅಂದರೆ ಅಡ್ಮಿಷನ್ ಫೀಸ್ ಅಂತೇಳಿ ಹೇಳ್ತೇವೆ.
ನೀವೀಗ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತೇಳಿ ಅಡ್ಮಿಷನ್ ಫೀಸ್ ಅಂತ ಹೇಳಿಕೊಂಡು ಏನು ಪೇ ಮಾಡ್ತೀರೋ ಅದನ್ನು ನಾವು ಇಲ್ಲಿ ಎಂಟ್ರೆನ್ಸ್ ಫೀಸ್, ಅಡ್ಮಿಷನ್ ಫೀಸ್ ಅಂತ ಹೇಳಿಕೊಂಡು ತಗೊಳ್ಳುವಂಥದ್ದು. ಓಕೆ, ನೆಕ್ಸ್ಟ್ ಸ್ಪೆಷಲ್ ಫಂಡ್. Okay, if there is an fund for a specific purpose, then it is called special fund. For example, ಒಂದು ಈಗ ಆ್ಯನ್ಯುವಲ್ ಡೇ ಟೈಮಲ್ಲಿ ಪ್ರೈಸಿಗೋಸ್ಕರ ಒಂದು ಫಂಡನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ನಾವು ಸ್ಪೆಷಲ್ ಫಂಡ್ ಅಂತ ಹೇಳಿಕೊಂಡು ಹೇಳ್ತೇವೆ. ಓಕೆ, ಕೆಲವರ ನೇಮ್ ಹೇಳಿ ಇದು ದತ್ತು ನಿಧಿ ಅಂತ ಹೇಳಿಕೊಂಡು ಹೇಳಿ ಪ್ರೈಸನ್ನು ಕೊಡ್ತಾರೆ, ಕೇಳಿರ್ಬೋದು. ಓಕೆ, ಇದೆಲ್ಲವನ್ನು ನಾವು ಸ್ಪೆಷಲ್ ಫಂಡಿಗೆ ತಗೊಳ್ತೇವೆ. ಓಕೆ, ಹಾಗೆ ಇನ್ನು ನೆಕ್ಸ್ಟ್ ಐಟಮ್ ಬರುವಂಥದ್ದು ಡೊನೇಷನ್. ಓಕೆ, ದೇರ್ ಆರ್ 2 types ಆಫ್ ಡೊನೇಷನ್ಸ್. ಫಸ್ಟ್ ಒನ್ ಸ್ಪೆಷಲ್ ಡೊನೇಷನ್, ಸೆಕೆಂಡ್ ಒನ್ ಜನರಲ್ ಡೊನೇಷನ್. ಓಕೆ, ಸ್ಪೆಷಲ್ ಡೊನೇಷನ್ ಅಂತ ಹೇಳಿದರೆ ಅದು ಬಿಲ್ಡಿಂಗ್ ಪರ್ಪಸ್ಸಿಗೆ ಅಥವಾ ಕೆಲವೊಂದು ಸ್ಪೆಸಿಫಿಕ್ ಪರ್ಪಸ್ಸಿಗೋಸ್ಕರ ಮಾತ್ರ ಕೊಡುವಂಥ ಡೊನೇಷನ್. ಇನ್ನೊಂದು ಜನರಲ್ ಡೊನೇಷನ್ ಅಂತ ಹೇಳಿದರೆ ಇದು ಬಿಗ್ ಅಮೌಂಟ್ ಆಗಿರ್ತದೆ, ಇದು ಜನರಲ್ ಥಿಂಗ್ಸಿಗೋಸ್ಕರ ಕೊಡುವಂಥ ಅಮೌಂಟು. ಹಾಗೆ ಇಲ್ಲೀಗ ಸ್ಪೆಷಲ್ ಡೊನೇಷನನ್ನು ನಾವು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ಕೊಂಡು ಟ್ರೀಟ್ ಮಾಡ್ತೇವೆ. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ಬರಿತೇವೆ. ಹಾಗೆಯೇ ಜನರಲ್ ಡೊನೇಷನನ್ನು ನಾವು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡ್ತೇವೆ. ಹಾಗೆಯೇ ಅದನ್ನು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳಿಕೊಂಡು ಟ್ರೀಟ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಐಟಮ್ ಲೈಫ್ ಮೆಂಬರ್ಶಿಪ್ ಫೀಸ್. ಓಕೆ, ಲೈಫ್ ಮೆಂಬರ್ಶಿಪ್ ಫೀಸ್ ಆರ್ ಫೀಸ್ ರಿಸೀವ್ಡ್ ಇನ್ ಲಮ್ಸಮ್. ಓಕೆ, ಲಾಂಗ್ ಇಯರ್ ಇದು ಪೇ ಆಗ್ತಾ ಇರುವಂಥ ಪ್ರತಿ ವರ್ಷ ಈ ಅಮೌಂಟನ್ನು ಕೊಡ್ತಾ ಬರ್ತಾ ಇದ್ದಾರೆ, ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಹೇಳಿಕೊಂಡು ಹೇಳ್ತೇವೆ. ಓಕೆ, ಇದನ್ನು ನಾವು ಕ್ಯಾಪಿಟಲ್ ಫಂಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡಿಗೆ ಈ ಅಮೌಂಟನ್ನು ಆ್ಯಡ್ ಮಾಡ್ತೇವೆ. ಇದನ್ನು ಕ್ಯಾಪಿಟಲ್ ರಿಸಿಪ್ಟ್ ಅಂತೇಳಿ ಟ್ರೀಟ್ ಮಾಡ್ತೇವೆ. ಓಕೆ, ಇಲ್ಲಿ ಕ್ಯಾಪಿಟಲ್ ಐಟಮ್ ಮತ್ತು ರೆವೆನ್ಯೂ ಐಟಮನ್ನು ನೀವು ಕ್ಲಾಸಿಫಿಕೇಷನ್ ಮಾಡಲಿಕ್ಕೆ ನಿಮಗೆ ಬರ್ತದೆ ಎಕ್ಸಾಮಲ್ಲಿ. ಓಕೆ, ಅದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ತಗೊಳ್ತಾರೆ. ಓಕೆ, ಅಲ್ಲಿ ಬರೀ ರೆವೆನ್ಯೂ ಕ್ಯಾಪಿಟಲ್ ಐಟಮ್ ಅಂತೇಳಿ ಕೊಟ್ಟಿರ್ತಾರೆ, ಆದರೆ ನೀವು ಅಲ್ಲಿ ಬರಿಬೇಕಾದ್ರೂ ಕ್ಯಾಪಿಟಲ್ ರಿಸಿಪ್ಟ್, ರೆವೆನ್ಯೂ ರಿಸಿಪ್ಟ್ ಅಂತ ಹೇಳಿಕೊಂಡು ಬರಿಬೇಕಾಗ್ತದೆ. ಅಲ್ಲಿ ನಿಮಗೆ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ಕೊಡುವಾಗ ರೆವೆನ್ಯೂ ಐಟಮ್ ಕ್ಯಾಪಿಟಲ್ ಐಟಮ್ ಅಂತೇಳಿ ಕೊಟ್ಟಿರ್ತಾರೆ, ಆದರೆ ನೀವು ಬರೆಯೋದು ಕ್ಲಿಯರಾಗಿ ಬರಿಬೇಕು ಕ್ಯಾಪಿಟಲ್ ರಿಸಿಪ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ರಿಸಿಪ್ಟ್ ಆದರೆ ರೆವೆನ್ಯೂ ರಿಸಿಪ್ಟ್, ಕ್ಯಾಪಿಟಲ್ ರಿಸಿಪ್ಟ್ ಆದರೆ ಕ್ಯಾಪಿಟಲ್ ರಿಸಿಪ್ಟ್ ಅಂತೇಳಿ ಬರಿಬೇಕು. ಹೌ ಡೂ ಯು ಟ್ರೀಟ್ ದಿ ಫಾಲೋವಿಂಗ್ ಐಟಮ್ಸ್? ಫಸ್ಟ್ ಒನ್ ಲೈಫ್ ಮೆಂಬರ್ಶಿಪ್ ಫೀಸ್, ಸೆಕೆಂಡ್ ಒನ್ ಲೆಗಾಸೀಸ್ ರಿಸೀವ್ಡ್, ನೆಕ್ಸ್ಟ್ ಒನ್ ಪ್ರೈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಎ ಲಾಟ್ರಿ, ಫೋರ್ತ್ ಒನ್ honorism paid to the secretary. Okay, next one sales proceeds of old tennis ball. Okay, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆ, ಇದೀಗ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ರೆವೆನ್ಯೂ ರಿಸಿಪ್ಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ನೀವು ಈ 5 ಐಟಮನ್ನು ಕ್ಲಾಸಿಫಿಕೇಷನ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಲೈಫ್ ಮೆಂಬರ್ಶಿಪ್ ಫೀಸ್. ಓಕೆ, ಲೈಫ್ ಮೆಂಬರ್ಶಿಪ್ ಫೀಸ್ ಇದು ಒಮ್ಮೆ ಮಾತ್ರ ನಮ್ಮ ಕೈಯಿಂದ ಪೇ ಆಗ್ತದೆ, ಲಮ್ಸಮ್ ಅಮೌಂಟ್. ಓಕೆ, ಇದು ಫಸ್ಟ್ ಒಬ್ಬ ಓನರ್ ಸ್ಟಾರ್ಟಿಗೆ ಅಮೌಂಟ್ ಕೊಟ್ಟರೆ ಆ ಅಮೌಂಟೇ ಲಾಂಗ್ ಇಯರ್ ಇರುವಂಥದ್ದು, ಅಂದರೆ ಅದನ್ನು ನಾವು ರಿಸಿಪ್ಟ್ ಅಂತ ಹೇಳಿಕೊಂಡು ತಗೊಳ್ತಾರೆ. ರೆಗ್ಯುಲರ್ ಆಗಿ ಇದು ಪೇ ಆಗೋದಿಲ್ಲ. ಓಕೆ, ನಾಟ್ ರೆಗ್ಯುಲರ್ ರಿಸೀವ್ಡ್. ಓಕೆ, ಈಗ ಲೈಫ್ ಮೆಂಬರ್ಶಿಪ್ ಫೀಸ್ ರೆಗ್ಯುಲರ್ ಆಗಿ ರಿಸೀವ್ ಆಗೋದಿಲ್ಲ, ಅಂದರೆ ಅದು ಕ್ಯಾಪಿಟಲ್ ರಿಸಿಪ್ಟ್ ಆಗಿರ್ತದೆ. ಈ ಅಮೌಂಟ್ ಲೈಫ್ ಮೆಂಬರ್ಶಿಪ್ ಫೀಸ್ ಅನ್ನುವಂಥದ್ದು ಒಂದು ರೀತಿಯ ಕ್ಯಾಪಿಟಲ್ ನಮಗೆ. ಓಕೆ, ಇದೀಗ ಲಾಂಗ್ ಒಮ್ಮೆ ಮಾತ್ರ ಇದು ರಿಸೀವ್ ಆಗುವ ಕಾರಣ ಇದನ್ನು ನಾವು ಲೈಫ್ ಮೆಂಬರ್ಶಿಪ್ ಫೀಸ್ಗೆ ಅಂದರೆ ಕ್ಯಾಪಿಟಲ್ ರಿಸಿಪ್ಟಿಗೆ ತಗೊಳ್ತೇವೆ. ಓಕೆ, ಹಾಗೆಯೇ ಲೆಗಸೀಸ್ ರಿಸೀವ್ಡ್. ಓಕೆ, ಲೆಗಸೀಸ್ ರಿಸೀವ್ಡ್ ಅನ್ನುವಂಥದ್ದು ಲೆಗಸೀಸ್ ರಿಸೀವ್ಡ್ ಅಂತ ಹೇಳಿದರೆ ಇಲ್ಲಿ ಏನು ಒಬ್ಬ ಡೆತ್ ಆದ ಪರ್ಸನ್ ಏನು ಮಾಡುವಂಥದ್ದು ಗಿಫ್ಟಾಗಿ ಕೊಡುವಂಥ ಅಮೌಂಟ್. ಓಕೆ, ಇದು ಒಮ್ಮೆ ಮಾತ್ರ ನಮಗೆ ಪೇ ಆಗ್ತದೆ ಅಲ್ವಾ, ಆದ್ದರಿಂದ ಇದನ್ನು ನಾವು ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳಿಕೊಂಡು ತಗೊಳ್ತೇವೆ.
ಓಕೆ, ನೆಕ್ಸ್ಟ್ ಪ್ರೈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಎ ಲಾಟ್ರಿ. ಓಕೆ, ಲಾಟ್ರಿಯಿಂದ ನಮಗೆ ಅಮೌಂಟ್ ಬಂದಿರುವಂಥದ್ದು ರಿಸೀವ್ ಆಗಿದೆ ಅಲ್ವಾ. ಇಲ್ಲಿ ಈಗ ಏನಾಗ್ತದೆ, ಕ್ಯಾಪಿಟಲ್ ಆಗ್ತದೆ ಅಲ್ವಾ. ಈಗ ಬಂದಿರುವಂಥ ಪ್ರೈಸ್ ಅಮೌಂಟು ಈಗ ಕ್ಯಾಪಿಟಲ್ ಆಗಿದೆ. ಓಕೆ, ಇದೀಗ ಏನು ಒಮ್ಮೆ ಮಾತ್ರ ಇದು ರಿಸೀವ್ ಆಗುವ ಕಾರಣ ಇದನ್ನು ನಾವು ರಿಸಿಪ್ಟ್ ಅಂತೇಳಿ ತಗೊಳ್ತೇವೆ. ಅಂದರೆ ಇದು ಕ್ಯಾಪಿಟಲ್ ರಿಸಿಪ್ಟ್ ಆಗ್ತದೆ. ಓಕೆ, ಹಾಗೆಯೇ ಹಾನರಿಯಮ್ ಪೇಯ್ಡ್ ಟು ದಿ ಸೆಕ್ರೆಟ್ರಿ. ಅಂದರೆ ಇಲ್ಲಿ ಹಾನರಿಸಮ್. ಓಕೆ, ಸೆಕ್ರೆಟ್ರಿಗೆ ಏನು ಮಾಡ್ತಾ ಇದ್ದೇವೆ ನಾವು, ಒಂದು ಗೌರವಧನ ಅಂತ ಹೇಳಿಕೊಂಡು ಕೊಡ್ತಾ ಇದ್ದೇವೆ, ಹಾನರ್ ಮಾಡ್ತಾ ಇದ್ದೇವೆ. ಈ ಅಮೌಂಟು ಏನಾಗ್ತದೆ, ನಮ್ಮ ಕೈಯಿಂದ ಹೋಗ್ತಾ ಇರುವಂಥದ್ದು. ಓಕೆ, ಕಂಪೆನಿಯಿಂದ, ನಾಟ್ ಪ್ರಾಫಿಟ್ ಆರ್ಗನೈಸೇಷನಿಂದ ಹೋಗ್ತಾ ಇದೆ. ಓಕೆ, ಆದ್ದರಿಂದ ಈ ಅಮೌಂಟನ್ನು ನಾವು ರೆವೆನ್ಯೂ ಅಂತೇಳಿ ಟ್ರೀಟ್ ಮಾಡ್ತೇವೆ. ಇದೀಗ ಖರ್ಚಾಗಿರೋದರಿಂದ ಇದನ್ನು ನಾವು ಎಕ್ಸ್ಪೆಂಡಿಚರ್ ಅಂತೇಳಿ ತಗೊಳ್ತೇವೆ. ಓಕೆ, ನೆಕ್ಸ್ಟ್ ಒನ್, ಸೇಲ್ ಪ್ರೊಸೀಡ್ಸ್ ಆಫ್ ಓಲ್ಡ್ ಟೆನ್ನಿಸ್ ಬಾಲ್. ಓಕೆ, ಇಲ್ಲೀಗ ಸೇಲ್ ಆಗಿರುವಂಥ, ಸೇಲ್ ಅಂತ ಹೇಳುವಾಗ ಇಲ್ಲಿ ಏನಾಯಿತು, ಪ್ರತಿ ತಿಂಗಳು ಏನಾಗ್ತಾ ಹೋಗ್ತದೆ, ಅಥವಾ ಪ್ರತಿದಿನ ಏನಾಗ್ತಾ ಹೋಗ್ತದೆ, ಇಲ್ಲಿ ಸೇಲ್ ಆಗ್ತಾ ಇರ್ತದೆ ಅಲ್ವಾ. ಈ ಸೇಲ್ ಆಗುವ ಅಮೌಂಟು ರೆಗ್ಯುಲರ್ ಆಗಿ ಸೇಲ್ ಆಗ್ತಾ ಇರ್ಬೋದು, ಅಥವಾ ಯಾವಾಗಾದ್ರೂ ಒಮ್ಮೆ ಸೇಲ್ ಆಗ್ತಾ ಇರ್ಬೋದು. ಓಕೆ, ಇದು ರೆಗ್ಯುಲರ್ ಆಗಿ ಪೇ ಆಗ್ತಾ ಇರುವ ಕಾರಣ ಇದನ್ನು ನಾವು ರೆವೆನ್ಯೂ ಐಟಮ್ ಅಂತೇಳಿ ತಗೊಳ್ತೇವೆ. ಆನಂತರ ಓಕೆ, ಅಮೌಂಟು ನಾವು ನಮಗೆ ಕೊಡ್ತಾ ಇದ್ದಾರೆ ಅಲ್ವಾ, ಬೇರೆಯವರಿಗೆ ನಾವು ಸೇಲ್ ಮಾಡ್ತಾ ಇದ್ದೇವೆ ಯಾವುದನ್ನು, ಟೆನ್ನಿಸ್ ಬಾಲನ್ನು. ಆದ್ದರಿಂದ ಆ ಅಮೌಂಟು ನಮಗೆ ಬರ್ತಾ ಇದೆ, ಅದರಿಂದ ಇದನ್ನು ನಾವು ರೆವೆನ್ಯೂ ರಿಸಿಪ್ಟ್ ಅಂತೇಳಿ ತಗೊಳ್ತೇವೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಕ್ಲಾಸಿಫಿಕೇಶನ್ ಆಫ್ ಫಾಲೋವಿಂಗ್ ಇಂಟು ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್. ಓಕೆ, ಫಸ್ಟ್ ಒನ್, ಎಕ್ಸ್ರೇ ಪ್ಲ್ಯಾಂಟ್ ಪರ್ಚೇಸ್ಡ್ ಬೈ ಎ ಹಾಸ್ಪಿಟಲ್. ಓಕೆ, ಇಲ್ಲಿ ಎಕ್ಸ್ರೇ ಪ್ಲ್ಯಾಂಟನ್ನು ಏನು ಮಾಡಿದ್ದಾರೆ, ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಹಾಸ್ಪಿಟಲಿಗೆ. ಓಕೆ, ಇಲ್ಲಿಗ ಪರ್ಚೇಸ್ ಅಂತೇಳಿ ಬಂದರೆ ಓಕೆ, ಆ ಐಟಮನ್ನು ನಾವು ಎಕ್ಸ್ಪೆಂಡಿಚರ್ ಅಂತೇಳಿ ತಗೊಳ್ಳಿ. ಈಗ ನಾವು ಆ ಒಂದು ಪ್ಲ್ಯಾಂಟನ್ನು ನಾವು ತಗೊಳ್ತಾ ಇದ್ದೇವೆ, ಅಂದರೆ ನಮ್ಮಿಂದ ಅಮೌಂಟು ಖರ್ಚಾಗ್ತಾ ಇದೆ, ಅದರಿಂದ ಅದು ಎಕ್ಸ್ಪೆಂಡಿಚರ್ ಆಗಿರ್ತದೆ. ಓಕೆ, ಈಗ ಈ ಒಂದು ಪ್ಲ್ಯಾಂಟನ್ನು ನಾವು ಆವಾಗ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಆದ್ದರಿಂದ ಅದನ್ನು ನಾವು ಏನು ಕ್ಯಾಪಿಟಲ್ ಅಂತೇಳಿ ತಗೊಳ್ತೇವೆ. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ಈ ಐಟಮು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್. ಓಕೆ, ಇಂಟ್ರೆಸ್ಟ್ ರಿಸೀವ್ಡ್. ಓಕೆ, ರಿಸೀವ್ಡ್ ಅಂತ ಹೇಳಿಕೊಂಡು ಬಂದರೆ ಅದು ಏನಾಗಿದೆ, ರಿಸಿಪ್ಟ್ ಆಗಿರ್ತದೆ. ಓಕೆ, ರಿಸಿಪ್ಟ್ ಅಂತ ಹೇಳಿದಾಗ ರಿಸೀವ್ಡ್ ಅಂತ ಹೇಳಿದರೆ ಅದು ರಿಸಿಪ್ಟ್ ಆಗಿರ್ತದೆ. ಈಗ ಈ ಇಂಟ್ರೆಸ್ಟನ್ನು ನಾವು ರಿಸೀವ್ ಮಾಡ್ತಾ ಇದ್ದೇವೆ, ಅಂದರೆ ಅಮೌಂಟ್ ನಮಗೆ ಬರ್ತಾ ಇದೆ. ಓಕೆ, ಅದರಿಂದ ಇದನ್ನು ನಾವು ರೆವೆನ್ಯೂ ರಿಸಿಪ್ಟ್ ಅಂತೇಳಿ ತಗೊಳ್ತೇವೆ. ಓಕೆ, ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್. ಓಕೆ, ಇಲ್ಲಿಗ ಸ್ಪೋರ್ಟ್ಸ್ ಮೆಟೀರಿಯಲನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಅಮೌಂಟ್ ಬರ್ತಾ ಇದೆ. ಓಕೆ, ಅಮೌಂಟ್ ಬರ್ತಾ ಇದೆ ಅಂತ ಹೇಳುವಾಗ ಅದನ್ನು ನಾವು ರಿಸಿಪ್ಟ್ ಅಂತ ಹೇಳಿಕೊಂಡು ತಗೊಳ್ತೇವೆ. ಓಕೆ, ಇಲ್ಲಿಗ ರೆವೆನ್ಯೂ ರಿಸಿಪ್ಟ್ ಆಗಿದೆ. ಇದು ಆವಾಗ ಸೇಲ್ ಮಾಡ್ತಾ ಇರೋದರಿಂದ ಅದನ್ನು ನಾವು ರೆವೆನ್ಯೂ ಅಂತೇಳಿ ತಗೊಳ್ತೇವೆ. ಓಕೆ, ಅದರಿಂದ ರೆವೆನ್ಯೂ ರಿಸಿಪ್ಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ಯಾರೇಜ್ ಪೇಯ್ಡ್ ಆನ್ ಗೂಡ್ಸ್ ಪರ್ಚೇಸ್ಡ್. ಓಕೆ, ಕ್ಯಾರೇಜ್ ಪೇಯ್ಡ್ ಆನ್ ಗೂಡ್ಸ್ ಪರ್ಚೇಸ್. ಓಕೆ, ಇಲ್ಲಿಗ ಪರ್ಚೇಸ್ ಆಗಿರೋದ್ರಿಂದ ಇದನ್ನು ಎಕ್ಸ್ಪೆಂಡಿಚರ್ ಅಂತೇಳಿ ತಗೊಳ್ತೇವೆ. ಓಕೆ, ಗೂಡ್ಸ್ ಪರ್ಚೇಸ್ ಆಗಿರೋ ಗೂಡ್ಸನ್ನು ನಾವು ಕ್ಯಾರೇಜ್ ಮಾಡ್ತಾ ಇರೋದ್ರಿಂದ ಅಮೌಂಟ್ ಈಗ ಇಲ್ಲಿ ಕೊಡ್ತಾ ಇದ್ದೇವೆ, ಆವಾಗ ಈ ಅಮೌಂಟನ್ನು ಕೊಡ್ತಾ ಇರಬೇಕಾಗ್ತದೆ. ಆದ್ದರಿಂದ ಇದನ್ನು ನಾವು ರೆವೆನ್ಯೂ ಅಂತೇಳಿ ತಗೊಳ್ತೇವೆ. ಅದರಿಂದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಒನ್, ಡೊನೇಷನ್ ರಿಸೀವ್ಡ್ ಫಾರ್ ಕನ್ಸ್ಟ್ರಕ್ಟಿಂಗ್ ಎ ಸ್ವಿಮ್ಮಿಂಗ್ ಪೂಲ್. ಓಕೆ, ಸ್ವಿಮ್ಮಿಂಗ್ ಪೂಲನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೋಸ್ಕರ ಒಬ್ಬ ಪರ್ಸನ್ ಡೊನೇಷನ್ ಅಮೌಂಟನ್ನು ಕೊಟ್ಟಿದ್ದಾನೆ. ಓಕೆ, ಇದನ್ನು ನಾವು ಆವಾಗವಾಗ ಇದು ಪರ್ಚೇಸ್ ಆಗೋದು ಯಾವಾಗಾದರೂ ಒಮ್ಮೆ ಬರುವಂಥ ಈ ಅಮೌಂಟ್, ಅದರಿಂದ ಇದನ್ನು ನಾವು ಕ್ಯಾಪಿಟಲ್ ಅಂತೇಳಿ ತಗೊಳ್ತೇವೆ. ಓಕೆ, ಇಲ್ಲಿಗೆ ಅಮೌಂಟ್ ನಮ್ಮ ಕೈಗೆ ಬರ್ತಾ ಇರೋದರಿಂದ ಇದನ್ನು ನಾವು ರಿಸಿಪ್ಟ್ ಅಂತೇಳಿ ತಗೊಳ್ತೇವೆ. ಅಂದರೆ ಇಲ್ಲಿ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಫಾರ್ ಯು. ಓಕೆ, ಫಸ್ಟ್ ಒನ್, classify the following item
capital and revenue. Okay, first question. X-ray plant purchased by a hospital. Second one, carriage charges on asset brought. Okay, next one, price amount received from lotteries. Okay, next one, rent received. Okay, next one, subscriptions to periodicals and magazines. Okay, answer it. Answer this question also. First one, classify the following into capital and revenue items. First one, legacies. Second one, subscription. Third one, life membership fees. Fourth one, special donations. Fifth one, sale of old newspaper. Answer these two questions and submit it.